ನಮಸ್ಕಾರ ವೀಕ್ಷಕರೇ. ಯಾವ ಸಂದರ್ಭದಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಾವಣಿಯಾದಂತಹ ಸಂಘ ಸಂಸ್ಥೆ ಅದರ ನೋಂದಣಿ ರದ್ದಾಗ್ತದೆ ಅನ್ನೋದು ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಂದಣಿ ರದ್ದುಗೊಳಿಸಿಕೆ ಮತ್ತು ಕೆಲವು ಸೊಸೈಟಿಗಳ ವಿಸರ್ಜನೆ ಅನ್ನೋದು ಕಲಂ 27ರಲ್ಲಿ ಕೊಟ್ಟಿದ್ದಾರೆ. ಕಾನೂನಿನಲ್ಲಿ ನೋಂದಾಯಿಸಲ್ಪಟ್ಟ ಸಂಘ ಸಂಸ್ಥೆ ಇದ್ರೆ ಮಾತ್ರ ಇದಕ್ಕೆ ಅನ್ವಯಿಸ್ತದೆ. ನೋಂದಾವಣಿನೇ ಇಲ್ಲ ಅಂತಂದ್ರೆ ಆ ನೋಂದಣಿಯನ್ನು ರದ್ದು ಮಾಡಿಸುವಂತ ಪ್ರಶ್ನೆ ಬರುವುದಿಲ್ಲ. ಅಂತ ಒಂದು ನೋಂದಾಯಿತ ಸಂಸ್ಥೆ ಕಾನೂನು ಬಾಹಿರ ಅನ್ಲಾಫುಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ಕೇವಲ ಅವ್ಯವಹಾರ ಮಾತ್ರ ಅಲ್ಲ, ಕಾನೂನು ಬಾಹಿರ ಅಂದ್ರೆ ಕಾನೂನಿಗೆ ವಿರುದ್ಧವಾದಂತ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೆ, ಒಂದು ಕಳ್ಳ ಬಟ್ಟಿ ಸರಾಯಿ ಮಾಡುವುದಂತ ಇರಬೇಕು ಅಥವಾ ಬೇರೆ ಅನೈತಿಕ ಚಟುವಟಿಕೆ ಇರ್ಬೋದು, ಯಾವುದೇ ರೀತಿಯಲ್ಲಿ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ರೆ ಮತ್ತು ಇನ್ನೊಂದು ಕಲಂನಲ್ಲಿ ಬರ್ತದೆ, ಅವರು ಸರಿಯಾಗಿ 5 ವರ್ಷ ಆಡಿಟ್ ಅನ್ನ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಅವಾಗೂ ಸಹಿತ ಸಂಘದ ನೋಂದಣಿಯನ್ನು ರದ್ದುಗೊಳಿಸುವಂತದಕ್ಕೆ ಸಂದರ್ಭ ಬರ್ತದೆ. ಸೊ ಈ ರೀತಿ ಸಂದರ್ಭ ಕಂಡು ಬಂದಾಗ ರಿಜಿಸ್ಟ್ರಾರ್ ಅವರು ವಿಚಾರಣೆ ನಡೆಸ್ತಾರೆ. ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಕಲಂ 25 ಅಡಿಯಲ್ಲಿ ರಿಜಿಸ್ಟ್ರಾರ್ ಅವರು ವಿಚಾರಣೆ ಮಾಡ್ತಾರೆ ಮತ್ತು ಸಂಬಂಧಿಸಿದ ವ್ಯಕ್ತಿಗೆ ತಮ್ಮ ಅಧಿಕಾರಿಗೆ ವಿಚಾರಣೆ ನಡೆಸುವಂತ ಒಂದು ಆದೇಶವನ್ನು ನೀಡಬಹುದು. ಅವರು ವಿಚಾರಣೆ ಮಾಡಿ ಒಂದು ವರದಿಯನ್ನ ತಯಾರಿಸ್ತಾರೆ. ಆ ವರದಿಯನ್ನ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಿದ ಮೇಲೆ ರಿಜಿಸ್ಟ್ರಾರ್ ಅವರಿಗೆ ಈ ಒಂದು ಸೊಸೈಟಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದೆ ಅಥವಾ ತನ್ನ ನಿಯಂತ್ರಣದಲ್ಲಿರುವಂತಹ ಯಾವುದೇ ಒಂದು ಕಟ್ಟಡದ ಒಳಗೆ ಆ ರೀತಿ ಚಟುವಟಿಕೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕಂಡು ಬಂದ್ರೆ ಆ ಸಂದರ್ಭದಲ್ಲಿ ಆ ಸಂಘವನ್ನ ಯಾಕೆ ರದ್ದು ಮಾಡಬಾರ್ದು, ಅದರ ನೋಂದಣಿಯನ್ನು ಏಕೆ ರದ್ದುಗೊಳಿಸಬಾರ್ದು ಅಂತೇಳಿ ಮತ್ತು ಸೊಸೈಟಿಯನ್ನು ಏಕೆ ವಿಸರ್ಜಿಸಬಾರ್ದು ಎಂದು ಕಾರಣ ಕೇಳಿ ನೋಟಿಸ್ ಅನ್ನ ಸೊಸೈಟಿಗೆ ನೀಡಬೇಕಾಗ್ತದೆ. ಅಂದ್ರೆ ನೋಂದಣಿ ರದ್ದುಗೊಳಿಸುವುದು ಒಂದು, ಆದ್ಮೇಲೆ ವಿಸರ್ಜನೆ ಅಂತಂತಂದ್ರೆ ಏನು ಡಿಸಲ್ಯೂಷನ್ ಆಫ್ ಸೊಸೈಟಿ ಅಂತಂತಂದ್ರೆ ಸೊಸೈಟಿಯ ಆಸ್ತಿಗಳನ್ನ ಯಾರ್ಯಾರಿಗೆ ಹೋಗ್ಬೇಕು ಅವರಿಗೆಲ್ಲ ಹಂಚಿ ಆ ಒಂದು ಸೊಸೈಟಿ ಏನು ಅಸ್ತಿತ್ವ ಇರ್ತದೆ ಸಂಪೂರ್ಣವಾಗಿ ಕೊನೆಗೊಳಿಸುವಂತ ಕೆಲಸ, ಅದು ವಿಸರ್ಜನೆ. ಕೇವಲ ನೋಂದಣಿ ರದ್ದು ಮಾಡೋದಂತ್ರ ಆ ಒಂದು ಸೊಸೈಟಿಯ ಆಸ್ತಿಪಾಸ್ತಿ ಇರ್ತವೆ, ಲೆಕ್ಕಪತ್ರ ಇರ್ತವೆ, ಹಣಕಾಸು ವ್ಯವಹಾರ ಇರ್ತವೆ, ಅವನ್ನೆಲ್ಲ ಸಂಪೂರ್ಣವಾಗಿ ಮುಗಿಸಿದಂತೆ ಆಗೋಲ್ಲ, ಅವು ಹಾಗೆ ಇರ್ತವೆ. ಅದಕ್ಕಾಗಿ ಆ ಒಂದು ಎಲ್ಲ ಲೆಕ್ಕಪತ್ರಗಳನ್ನ ಸಂಪೂರ್ಣವಾಗಿ ಸರಿಗೊಳಿಸಿ ಯಾರಿಗೆ ದುಡ್ಡು ಹೋಗ್ಬೇಕು ಅವರಿಗೆಲ್ಲ ಕೊಟ್ಟು ಯಾರಿಂದ ವಸೂಲಿ ಮಾಡ್ಬೇಕು ಅದನ್ನೆಲ್ಲ ವಸೂಲಿ ಮಾಡುವಂಥದ್ದು ಇದೆಲ್ಲ ಮಾಡಿ ಸಂಪೂರ್ಣವಾಗಿ ಅಲ್ಲಿ ಸೊಸೈಟಿ ಹೆಸರಿನಲ್ಲಿ ಯಾವುದೇ ಒಂದು ಹೊಣೆಗಾರಿಕೆ ಅಥವಾ ಹಕ್ಕು ಉಳಿಬಾರ್ದು. ಆ ರೀತಿ ಕೆಲಸ ಮಾಡೋದು ಆ ಸೊಸೈಟಿಯನ್ನು ವಿಸರ್ಜನೆ ಮಾಡುವಂತ ಕೆಲಸ. ಸೊ ಅದಕ್ಕಾಗಿ ಇಲ್ಲಿ ನೋಂದಣಿಯನ್ನು ರದ್ದು ಮಾಡಿ ಆ ಸೊಸೈಟಿಯನ್ನು ಏಕೆ ವಿಸರ್ಜಿಸಬಾರ್ದು ಅಂತೇಳಿ ಅವರು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ನಂತರ ಅವರು ಏನು ಆ ಸೊಸೈಟಿಯ ಏನು ಆಡಳಿತ ಮಂಡಳಿ ಇರ್ತಾರೆ ಅವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗ್ತದೆ. ಅವರು ಸಲ್ಲಿಸಿದ ಆಕ್ಷೇಪಣೆ ಸಮಂಜಸವಿದ್ರೆ ಅವರಿಗೆ ಮತ್ತೊಂದು ಅವಕಾಶ ಕೊಟ್ಟು ನಿಬಂಧನೆಗಳನ್ನು ಹೇರಿ ಸೊಸೈಟಿಯನ್ನು ಮುಂದುವರಿಸಿಕೊಂಡು ಹೋಗುವಂತ ಆದೇಶ ಮಾಡಬಹುದು, ಅಥವಾ ಆಡಳಿತಾಧಿಕಾರಿನ ನೇಮಿಸಬಹುದು, ಅಥವಾ ಏನಾದರೂ ಯಾರಿಗಾದ್ರೂ ಋಣಭಾರ ಹೊರಿಸುವಂತದಿದ್ರೆ ಅಲ್ಲಿ ಆ ಕೆಲಸನೂ ಮಾಡ್ಬೋದು. ಆದ್ರೆ ಅವರ ಏನು ಆಕ್ಷೇಪಣೆಗಳು ವಿನಂತಿಗಳು ಸಮಂಜಸ ಇಲ್ಲ ಅಂತಂದ್ರೆ ನೇರವಾಗಿ ಅವರು ಆ ಸೊಸೈಟಿಯನ್ನ ರದ್ದುಗೊಳಿಸಬಹುದು, ಅಂದ್ರೆ ಸೊಸೈಟಿಯ ನೋಂದಣಿಯನ್ನ ರದ್ದುಗೊಳಿಸಬಹುದು ಮತ್ತು ಸೊಸೈಟಿಯನ್ನ ವಿಸರ್ಜಿಸಲು ಆದೇಶ ಮಾಡಬಹುದು. ಕಲಂ 22ರಲ್ಲಿ ಇದರ ಕುರಿತಾಗಿ ವಿಸರ್ಜನೆಯ ಕುರಿತಾಗಿ ಏನು ನಿಯಮಾವಳಿಗಳಿದಾವೆ ಅದರ ಪ್ರಕಾರ ನಡ್ಕೊಳ್ಬೇಕಂತೇಳಿ ಇಲ್ಲಿ ಕಾನೂನು ಹೇಳ್ತದೆ. ಮತ್ತು ಈ ರೀತಿ ಸಂಘದ ನೋಂದಣಿಯನ್ನ ರದ್ದು ಮಾಡಬೇಕು ಮತ್ತೆ ಅದನ್ನು ವಿಸರ್ಜಿಸಬೇಕಂತೇಳಿ ಅವ್ರು ರಿಜಿಸ್ಟ್ರಾರ್ ಅವರು ಆದೇಶ ಮಾಡಿದರೆ ಆ ಆದೇಶದ ವಿರುದ್ಧ ಅಪೀಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು 60 ದಿವಸಗಳ ಒಳಗಾಗಿ ಕರ್ನಾಟಕ ಅಪೀಲು ನ್ಯಾಯಮಂಡಳಿ ಪ್ರಾಧಿಕಾರ ಅಥವಾ KAT ಅಂತ ಹೇಳ್ತೀವಿ ಅವರಿಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ನ್ಯಾಯಾಲಯದ ತೀರ್ಪು ಅಂತಿಮವಾಗಿರ್ತದೆ. ಈ ರೀತಿ ಇಲ್ಲಿ ಸಂಘದ ನೋಂದಣಿಯನ್ನ ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಯಾವುದು ಕಾನೂನು ಬಾಹಿರ ಚಟುವಟಿಕೆ ಅಂದ್ರೆ ಅದಕ್ಕೆ ಇಲ್ಲಿ ವಿವರಣೆ ಇದೆ. ಪ್ರಸ್ತುತ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ನಿಬಂಧನೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿರುವ ಯಾವುದೇ ಚಟುವಟಿಕೆಯನ್ನು ಕಾನೂನು ಬಾಹಿರ ಚಟುವಟಿಕೆ ಎಂದು ಭಾವಿಸಲಾಗುವುದು. ಸೊ ಯಾವ ಒಂದು ಚಟುವಟಿಕೆ, ಯಾವ ಒಂದು ಕೃತ್ಯ ಅದನ್ನು ಮಾಡಿದರೆ ಅಥವಾ ಮಾಡದೇ ಇದ್ರೆ ಅದು ಮೊದಲಿನ IPC ಕಾಯ್ದೆ, ಈಗ BNS ಅಂತ ಭಾರತೀಯ ನ್ಯಾಯ ಸಂಹಿತೆ ಆ ಕಾಯ್ದೆ ಅಥವಾ ಇನ್ಯಾವುದೇ ಅಪರಾಧಿಕ ಕಾನೂನುಗಳಿದಾವೆ, ಅದು ಪೋಕ್ಸೋ ಇರ್ಬೋದು ಅಥವಾ SC ಅಟ್ರಾಸಿಟಿ ಕಾಯ್ದೆ ಇರ್ಬೋದು, ಹಾಗೆ ಅಪರಾಧಿಕ ಕಾನೂನುಗಳು ಏನು ಹೇಳ್ತವೆ ಆ ಕಾನೂನಿನಡಿಯಲ್ಲಿ ಯಾವುದೇ ಅಪರಾಧ ಶಿಕ್ಷಾರ್ಹ ಅಪರಾಧ ಅಂತೇಳಿ ಅಪರಾಧ ಆಗಿದ್ರೆ ಅಂತ ಸಂದರ್ಭದಲ್ಲಿ ಮಾಡಿದಂಥ ಕೃತ್ಯ ಕಾನೂನು ಬಾಹಿರ ಚಟುವಟಿಕೆ ಅಂತ ಪರಿಗಣಿಸಬೇಕಾಗ್ತದೆ. ಮತ್ತು ಆ ಕಾರಣಕ್ಕಾಗಿ ಆ ಸಂಘವನ್ನ ವಿಸರ್ಜನೆ ಮಾಡೋದಕ್ಕೆ ರಿಜಿಸ್ಟ್ರಾರ್ ಅವರಿಗೆ ಅಧಿಕಾರ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದಿಷ್ಟು ಸಂಘದ ನೋಂದಣಿ ರದ್ದುಗೊಳಿಸುವ ಕುರಿತಾಗಿ ಕಾನೂನು ಮಾಹಿತಿ. ಧನ್ಯವಾದಗಳು.